ಪ್ರಿಯದಿಂಬಂದು ಚತುರ್ಮುಖ ಪರಸುಗಂ ಮಕ್ಕಳಪ್ಯಮ್ಮನಾಶ್ಚೈಸಿರ್ಕುಂ ಪ್ರಿಯದಿಂಬಂದು ಚತುರ್ಮುಖ ಪರಸುಗಂ ಮಕ್ಕಳಪ್ಯಮ್ಮನಾಶ್ಚೈಸಿರ್ಕುಂ ಘನದೈತ್ಯದಾನವಘನ ಪ್ರಖ್ಯಾತಮನ್ವಯಂ ಮಯನಿ ನಿರ್ಮಿತಮಪ್ಪ ಈ ಶೋಣಿತಾಪುರಾಕರಾಜನಾಗಿರ್ಗೊಡ ಬಯಸಿರ್ಲೆ ಭುಜ ಸಂಧಿವಂದಿತ ಜಯಶ್ರೀ ಗಾತ್ರಮಂ ಚೈತ್ರಮಂ ಭೀಮ ಸಂಗ್ರಾಮಜಿತ ಗಾಮ ಗುಣಧಾಮ ಸೋಮ ಸುಜ್ಞಾನ ಗುಣಧಾಮರಣ ಭೀಮ ಸಾಮ ಜಗದೋದ್ಧಾಮ ಭೀಮ ಮನ ಭೀಮ ಕಾಮಹರ ನೇಮ ಪರನಾಮ ಸುಪ್ರೇಮ ಜೈಪರ ಜೈಪರ ಬಹುಪರ. ಅಟ್ಟಹಾಸದಿಂದ ಮೆರೆಯುತ್ತಿರುವ ಭ್ರಷ್ಟರ ಶಿರಸ್ಸುಗಳನ್ನು ಚೆಂಡಾಡಿ ಅಷ್ಟೈಶ್ವರ್ಯಗಳನ್ನೊಡಗೂಡಿ ಈ ಶೋಣಿತಾಪುರಕ್ಕೆ ಅಧಿಪತಿಯಾಗಿ ಲೋಕವೇ ಬೆರಗಾಗುವಂತೆ ರಾಜ್ಯಭಾರವನ್ನು ಮಾಡುತ್ತಿರುವ ಈ ಹಿರಣ್ಯಕಶಿಪುವಿಗೆ ಸರಿಸಾಟಿ ಯಾರು? ಯಾರಲ್ಲಿ ಆಸ್ಥಾನದ ನರ್ತಕಿಯನ್ನು ಬರಮಾಡಿ ವೈಭೋಗವಾಗಿ ಮೆರೆಯಲಿ ನಮ್ಮ ಈ ಆಸ್ಥಾನ. ಅಷ್ಟರಲ್ಲಿ ಆಸ್ಥಾನದ ನರ್ತಕಿ ಆದವಳು ಬಂದು ಶೋಣಿತಾಪುರದ ಅಧಿಪತಿಯಾದ ಹಿರಣ್ಯಕಶಿಪು ಹಿರಣ್ಯಾಕ್ಷರನ್ನ ಹೊಗಳಲು ಪ್ರಾರಂಭಿಸ್ತಾಳೆ. ನೋಡಿ ಯಾವ ರೀತಿಯಾಗಿ. ಬಣ್ಣಿಸಲಿ ದಾನವೇಂದ್ರ ಹೇಗೆ ಬಣ್ಣಿಸಲಿ ನಿನ್ನ ಲಕ್ಷಣವ ನಿನ್ನ ಸಾಹಸವ ನಿನ್ನ ಲಕ್ಷಣವ ನಿನ್ನ ಸಾಹಸವ ನಿನ್ನ ಲಕ್ಷಣವ ನಿನ್ನ ಸಾಹಸವ ಶಿವನೇ ಕಂಡು ಬೆರಗಾಗಿ ನಿಂತಿರಲು ಹೇಗೆ ಬಣ್ಣಿಸಲಿ. ಕಶ್ಯಪ ಬ್ರಹ್ಮನ ಸುಕುಮಾರ ಕಶ್ಯಪ ಬ್ರಹ್ಮನ ಸುಕುಮಾರ ಸಾಗರದಂತೆ ಗಂಭೀರ ಸಾರ ಸದ್ವಿಚಾರ ಸುಗುಣ ಸಾರ ಸದ್ವಿಚಾರ ರಣವಿಹಾರ ವೀರ ಶೂರಮಾರ ಹೇಗೆ ಬಣ್ಣಿಸಲಿ. ಸಾವಿರ ಹೆಡೆಗಳ ಶೇಷನಿಗೂ ಸಾವಿರ ಹೆಡೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ಸಾವಿರ ಹೆಡೆಗಳ ಶೇಷನಿಗೂ ನಾಲಿಗೆ ಸಾಲದು ಕೊಂಡಾಡಲು ನಿನಗೆ ಸಾಟಿ
ಎದುರು ನಿಂತು ಗೆಲ್ಲುವರಿಲ್ಲ, ಎದುರು ನಿಂತು ಗೆಲ್ಲುವರಿಲ್ಲ. ಕೀರ್ತಿ ಲಕ್ಷ್ಮಿ ವಿಜಯಲಕ್ಷ್ಮಿ, ಕೀರ್ತಿ ಲಕ್ಷ್ಮಿ ವಿಜಯಲಕ್ಷ್ಮಿ, ದಿನವೂ ನಿನ್ನ ಗುಣಗಾನ ಮಾಡುತ್ತಿರೆ ನಾ ಹೇಗೆ ವಂದಿಸಲಿ. ಸಾಸನಿ ಸದನಿದ ಪದ ಮಾಪ ಗಮಗ ಗಮಪ ನಿದ ಪಾಸನಿ ಮಸನಿ ಸಾರಿ ನಿಸ ನಿಸ ದನಿದ ಪದ ಮಾಪ ಪಪ ಮಗ ಮಸ ಪದ ನೀ ಸಗಾರಿ ಮಗ ದಾನಿ ನೀ ಸಗರಿ ದಾನಿ ನೀ ಸ ಪದ ಸಾ ನಿದ ಪಮ ಪಗ ಮ ನಿದ ಪದ ಪಗ ಮಗ ಮಗ ಮ ಪಗ ಮ ಪದ ಪದ ನಿನ ಹೇಗೆ ವಂದಿಸಲಿ. ದಾನವೇಂದ್ರನ ಹೇಗೆ ವಂದಿಸಲಿ. ನಿನ್ನ ಲಕ್ಷಣವ ನಿನ್ನ ಸಾಹಸವ, ನಿನ್ನ ಲಕ್ಷಣವ ನಿನ್ನ ಸಾಹಸವ, ನಿನ್ನ ಲಕ್ಷಣವ ನಿನ್ನ ಸಾಹಸವ ಶಿವನೇ ಕಂಡು ಬೆರಗಾಗಿ ನಿಂತಿರಲು ನಾ ಹೇಗೆ ವಂದಿಸಲಿ. ದಾನವೇಂದ್ರನ ಹೇಗೆ ವಂದಿಸಲಿ. ಆ ಸ್ಥಾನವನ್ನ ನರ್ತಕ್ಕೆ ಆನಂದವಾಗಿ ನಡೆಸಿಕೊಟ್ಟಿರ್ಬೇಕಾದ್ರೆ ತಮ್ಮನಾದಂತ ಹಿರಣ್ಯಾಕ್ಷ ಎದ್ದು ನಿಂತುಕೊತಾನೆ. ಅಣ್ಣ, ನಿನ್ನ ಪ್ರತಾಪಕ್ಕೆ ಎದುರಿಲ್ಲ, ನಿನ್ನ ಸಾಹಸಕ್ಕೆ ಎಣೆಯಿಲ್ಲ, ನಿನ್ನ ವೈಭೋಗಕ್ಕೆ ಸರಿ ಸಾಟಿ ಇಲ್ಲ. ಇಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ಏಕೆ ಹಿರಣ್ಯಾಕ್ಷ, ಏಕೆ? ಸಪ್ತ ಪಾತಾಳಗಳು ನಿನ್ನ ಪಾದದಡಿಯಲ್ಲಿರಬೇಕು, ನಮ್ಮ ಪಾದದಡಿಯಲ್ಲಿ. ಮೂರು ಲೋಕಗಳೇ ನಿನ್ನ ಮುಷ್ಟಿಯಲ್ಲಿರಬೇಕು, ನಮ್ಮ ಮುಷ್ಟಿಯಲ್ಲಿ. ಹೌದು ಹೌದು, ಸುರಲೋಕವೇ ಸತ್ತು ಬಿದ್ದಿರಬೇಕು, ಆ ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮ ರಮನೆಯ ದ್ವಾರಪಾಲಕರಾಗಿರಬೇಕು, ನಮ್ಮ ರಮನೆಯ ದ್ವಾರಪಾಲಕರು. ಹೌದು ಹೌದು, ಅಷ್ಟೇ ಅಲ್ಲ ಅಣ್ಣ, ಕಾಮಧೇನವನ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿಯಲ್ಲಿ ಮಲಗಿರುವ ನಿನ್ನನ್ನು ಆ ಶಚಿಪತಿಯು ಎದರಿ ಪೂಜಿಸಬೇಕು, ಎದರಿ ಪೂಜಿಸಬೇಕು, ಎದರಿ ಪೂಜಿಸಬೇಕು. ಹೌದು ಹೌದು ಅಣ್ಣ, ಅಪ್ಪಣೆ ಕೊಡು, ನನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ಈ ಕಾರ್ಯವನ್ನು ಸಾಧಿಸುತ್ತೇನೆ. ಅಪ್ಪಣೆ ಕೊಡಣ್ಣ, ಅಪ್ಪಣೆ ಕೊಡು. ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತ ಮಿಗಿಲಾದದ್ದು ನನಗೆ ಯಾವುದೂ ಇಲ್ಲ. ನೀನೊಬ್ಬ ನನ್ನ ಜೊತೆಗಿದ್ದರೆ ಇಡೀ ಮೂರು ಲೋಕಗಳೇ ನನ್ನ ಜೊತೆ ಇದ್ದ ಹಾಗೆ. ಬೇಡ. ಏಕಣ್ಣ, ನನ್ನ ಪರಾಕ್ರಮದಲ್ಲಿ ನಿನಗೆ ಶಂಕೆ. ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾಗಲಿ ಹುಟ್ಟಡಗಿಸಬಲ್ಲ ಈ ಹಿರಣ್ಯಾಕ್ಷ. ನಾನದನ್ನು ಬಲ್ಲೆ ಸಹೋದರ, ಬಲ್ಲೆ. ಅಣ್ಣ, ಉಗ್ರನಾದನ ಪ್ರಳಯ ರುದ್ರವನ್ನೇ ನಡಗಿಸಿ ಮೃತ್ಯು ದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ. ಉಕ್ಕುತ್ತಿರುವ ಉತ್ಸಾಹವನ್ನು ತಡೆಯಬೇಡ. ಕದರೋತ್ಸಾಹದಿಂದ ಉಕ್ಕುತ್ತುಕೋ ಯಾವ ಕುದಿಯುತ್ತಿರುವ ಈ ರಕ್ತಕ್ಕೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡೋಣ, ಮಹಾ ಸಾಧನೆ ಮಾಡಿ ಬರ್ತೇನೆ. ಅಪ್ಪಣೆ ಕೊಡು. ಮೆಚ್ಚಿದೆ ಸಹೋದರ, ಮೆಚ್ಚಿದೆ. ದಾನವ ವಿರೋಧಿಗಳಾಗಿ ಆಗಿರಲಿ, ತಪ್ಪು ಮಾಡಲಿ ಮಾಡದಿರಲಿ, ಒಪ್ಪಲಿ ಒಪ್ಪದಿರಲಿ, ಪೀಡಿಸಿ ಉನ್ವಂತರಾದವರನ್ನ ದಂಡಿಸು, ಎದುರಾದವರನ್ನು ಸಂಹರಿಸು, ನಿನ್ನ ಶಕ್ತಿ ಪ್ರತಾಪವನ್ನು ಎಲ್ಲೆಡೆ ತೋರಿಸು. ಹೋಗಿ ಬಾ ಸಹೋದರ, ಹೋಗಿ ಬಾ, ದಿಗ್ವಿಜಯಶಾಲಿಯಾಗಿ ಬಾ. ಅಣ್ಣ, ಧನ್ಯೋಸ್ಮಿ ಅಣ್ಣ, ನಾನಿನ್ನು ಹೋಗಿ ಬರುತ್ತೇನೆ ಅಂತ ಹಿರಣ್ಯಾಕ್ಷನಾದವನು ಅಣ್ಣನ ಸಹಾಯವನ್ನು ಆಶೀರ್ವಾದವನ್ನು ಪಡೆದು ದಿಗ್ವಿಜಯದ ಕಡೆ ಹೊರಟ. ಅಂದ್ರೆ ಭಗವಂತನಡಿ ನಾವು ಅಭಯವನ್ನು ಕೇಳಬೇಕು ವಿನಃ ಭಗವಂತನ ಎದುರಾಕೊಂಡು ಯಾವ ಜೀವನದಲ್ಲಿ ಬದುಕಕ್ಕಾಗತ್ತೆ? ಬದುಕುತ್ತಿರುವ ಜೀವನದಲ್ಲಿ ಮನುಷ್ಯ ಭಗವಂತನ ಇಚ್ಛೆಯಿದ್ದ ಯಾವುದು ಸಾರ್ಥಕಮಯವಾಗುವುದಿಲ್ಲ. ಇವತ್ತು ನಾವು ಶ್ರೀಮತಿ ರತ್ನಮ್ಮನನ್ನು ನಾವು ಕಳ್ಕೊಂಡಿದ್ದೀವಿ. ಕೋಟಿ ಕೋಟಿ ಕೊಡ್ತೀವಿ ಅಂದ್ರೆ ತಾನೇ ಇವತ್ತು ನಾವು ಮತ್ತೆ ತರಕಾಗತ್ತ? ಖಂಡಿತವಾಗಲೂ ಇಲ್ಲ. ಒಂದು ಸಾರಿಲಿಂದ ಹಾರು ಹೋಗೋ ಪಕ್ಷಿ ಇನ್ನೇನೇ ಸಂಪಾದನೆ ಮಾಡಿದ್ರು ಗಳಿಸ್ಕೊಳಕ್ಕಾಗಲ್ಲ. ಇವತ್ತೊಂದು ಪುಣ್ಯವನ್ನು ಗಳಿಸಿ ನಮ್ಮನ್ನೆಲ್ಲರೂ ಬಿಟ್ಟು ವೈಕುಂಠ ಸೇರ್ತಿರುವಂತವರು ಶ್ರೀಮತಿ ರತ್ನಮ್ಮನವರು.
ಈ ಸಂದರ್ಭದಲ್ಲಿ ಅವರು ಕೊಂಡಾಡುವಂತ ಗೀತೆನ ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಪೂರ್ಣ ಪೂಜೆ ಮಾಡಿ. ನಾಲ್ಕು ಜನರ ಹೆಗಲಿನಲ್ಲಿ ಕೂಡ್ಲಾಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ಶ್ರೀಮತಿ ರತ್ನಮ್ಮನವರ ಕೊನೆಗಳಿಗೆ ಅಮ್ಮ ಬರಲಾರದ ಊರಿಗೆ ಹೋದೆಯ ಶ್ರೀಮತಿ ರತ್ನಮ್ಮನವರೇ ಅಮ್ಮ ತಾಯಿ. ನಾಲ್ಕು ಜನರ ಹೆಗಲಿನಲ್ಲಿ ಕೂಡ್ಲಾಪುರ ಗ್ರಾಮದ ಬೀದಿಯಲ್ಲಿ ನಾಲ್ಕು ಜನರ ಹೆಗಲಿನಲ್ಲಿ ಕೂಡ್ಲಾಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ರಮ್ಮನವರ ಕೊನೆಗಳಿಗೆ ಯಾರದವ್ವ ಮೆರವಣಿಗೆ ನಮ್ಮ ರಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಕೂಡ್ಲಾಪುರ ಗ್ರಾಮದ ಬೀದಿಯಲ್ಲಿ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಅಯ್ಯೋ ನಮ್ಮನವರೇ ಮತ್ತಿಲ್ಲಿ ನಿಮ್ಮನ್ನು ಕಾಡುವುದು ಮತ್ತಿಲ್ಲಿ ನಿಮ್ಮನ್ನು ಕಾಡುವುದು ನಾಲ್ಕು ಜನರ ಹೆಗಲಿನಲ್ಲಿ ಕೂಡ್ಲಾಪುರ ಗ್ರಾಮದ ಬೀದಿಯಲ್ಲಿ ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ ಒಂದು ಬಳಗವೆಲ್ಲ ಬಂದವರೇ ಬಹಳ ದುಃಖವನ್ನು ಪಟ್ಟವರೇ ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯನ್ನು ಹರಿಸವರೇ ಹಾಲು ತುಪ್ಪವನ್ನು ಎರೆದವರೇ ದುಃಖದ ಹೊಳೆಯನ್ನು ಹರಿಸವರೇ ನಾಲ್ಕು ಜನರ ಹೆಗಲಿನಲ್ಲಿ ಕೂಡ್ಲಾಪುರ ಗ್ರಾಮದ ಬೀದಿಯಲ್ಲಿ
ಪಲ್ಲಕ್ಕಿ ಮೆರವಣಿಗೆ ಮರಳಿ ಭಾರದ ಊರೊಳಗೆ ಶ್ರೀಮತಿ ರಥಮನವರೇ ಅಮ್ಮ ತಾಯಿ ಇದಿರು ಪಲ್ಲಕ್ಕಿ ಮೆರವಣಿಗೆ ಮರಳಿ ಭಾರದ ಊರೊಳಗೆ ಸೇರಿದು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ ಸೇರಿದು ಏಳೂರಿನ ಜನವು ನಿಮ್ಮಯ ಅಂತಿಮ ಕಾರ್ಯಕ್ಕೆ ನಾಲ್ಕು ಜನರ ಹೆಗಲಿನಲ್ಲಿ ಕೂಡ್ಲಾಪುರ ಗ್ರಾಮದ ಬೀದಿಯಲ್ಲಿ ಯಾರದವ್ವ ಮೆರವಣಿಗೆ ನಮ್ಮ ತಮ್ಮನವರ ಕೊನೆಗಳಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ತಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಅಯ್ಯೋ ಶ್ರೀಮತಿ ರತ್ನಮ್ಮನವರೇ ಬರಲಾರದ ಊರನ್ನು ಸೇರಿದಿರಾ ಅಮ್ಮ ಶ್ರೀಮತಿ ರತ್ನಮ್ಮನವರೇ ಹಗಲಿರುವ ಮಹತಾಯಿಗೆ ಭಗವಂತ ಮೋಕ್ಷವನ್ನು ಕೊಡ್ಲಿ, ಆ ಕುಟುಂಬದವರಿಗೆ ದುಃಖ ತಡೆ ಶಕ್ತಿ ಕೊಡ್ಲಿ ಅಂತ ಕೇಳ್ತಾ ಇತ್ತ ನಮ್ಮ ಕಥೆ ಭಾಗದಲ್ಲಿ ಅಣ್ಣನ ಆಶೀರ್ವಾದವನ್ನು ಪಡೆದ ಹಿರಣ್ಯಾಕ್ಷ ಧ್ವಂಸ ಮಾಡ್ತೇನೆ, ಸಾಮ್ರಾಜ್ಯವನ್ನು ನನ್ನ ಅಣ್ಣನ ಹಾಣತಿಗೆ ತರುತ್ತೇನೆ ಅಂತ ನೇರವಾಗಿ ವರುಣನ ಲೋಕದ ಕಡೆಗೆ ಬರ್ತಾ ಇದ್ರೆ, ಇತ್ತ ವರುಣನಾಗಿರ್ತಕ್ಕಂಥವನ ತನ್ನ ಲೋಕದಲ್ಲಿ ಮಹಾಪುಣ್ಯ ಯಾಗವನ್ನು ನಡೆಸ್ತಾ ಕಾಲವನ್ನು ಕಳೀತಾ ಇದ್ದಾನೆ. ಓಂ ಗಣಪತಿಯೇ ನಮಃ, ಓಂ ಅಗ್ನಿಯೇ ಸ್ವಾಹ, ಓಂ ಅಗ್ನಿಯೇ ಇಂಧನಂ ನಮಃ, ಓಂ ವಿಷ್ಣುವೇ ಸ್ವಾಹ. ಇಲ್ಲಿ ಅವನು ಯಾಗವನ್ನು ಮುಂದುವರಿಸ್ತಾ ಇದ್ರೆ ಅಲ್ಲಿಗೆ ಹಿರಣ್ಯಾಕ್ಷನಾದವನು ಸೈನಿಕರ ಜೊತೆ ಓಡಿ ಬಂದ. ಯಾರು ಯಾರದು? ಓ ಹಿರಣ್ಯಾಕ್ಷ, ಏನಿ ಹಟ್ಟಾಸ, ಏನಿ ಆಕ್ರೋಶ, ಕದನೋತ್ಸಾಹ. ಹೊರಡ, ನಾನು ನಿನ್ನೊಡನೆ ಹೋರಾಡಬೇಕು. ಏನು? ನನ್ನೊಡನೆ ನೀನು ಹೋರಾಡಬೇಕು? ಈ ಉಚ್ಚುಹಾಸೆ ಏಕೆ ದಾನವ? ಲೆಕ್ಕವಿಲ್ಲದಷ್ಟು ಅಶ್ವಮೇಧ ಯಾಗವನ್ನು ಮಾಡಿ ಹಜೇನಾಗಿರುವೆ ಎನ್ನುವ ಬಿರುದನ್ನು ಪಡೆದು ದುರಹಂಕಾರದಿಂದ ನಡೆದಿರುವೆ. ಅದಕ್ಕೆ ನನ್ನ ಹೆದರಾಳಿಯಾಗಿ ನಿನ್ನನ್ನೇ ಆಯ್ಕೆ ಮಾಡಿಕೊಂಡಿರುವುದು. ಅದೆಲ್ಲ ಮುಗಿದು ಹೋದ ಕತೆ. ಈಗ ನನ್ನಲ್ಲಿ ಕದನೋತ್ಸಾಹವಿಲ್ಲ, ನನಗದು ಬೇಕಾಗಿಲ್ಲ. ಈಗ ನೀನು ನನ್ನೊಡನೆ ಯುದ್ಧವನ್ನು ಆಡಬೇಕು, ಸಿದ್ಧನಾಗು. ಹಿರಣ್ಯಾಕ್ಷ, ಏನಿ ಉದ್ಘಟತನ? ನಿನಗೆ ಯುದ್ಧ ಮಾಡಬೇಕು ಎನ್ನುವ ಆಸೆ ಇದ್ದರೆ ನಿನಗೆ ಸರಿಸಮಾನವಾದ ವ್ಯಕ್ತಿಯೊಡನೆ ಯುದ್ಧವನ್ನು ಆಡಬೇಕು. ನನಗೆ ಸರಿಸಮಾನದ ವ್ಯಕ್ತಿ ಯಾರದು? ಇನ್ಯಾರು? ವೈಕುಂಠವಾಸನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ. ನಾರಾಯಣ, ನೀನು ಅವನ ಜೊತೆ ಯುದ್ಧವಾಡುವುದೇ ಸರಿ, ನನ್ನ ಜೊತೆ ಯಾಕೆ ಆಕ್ರೋಶ? ನೀನು ಹೇಳುವುದು ಸರಿಯೇ ಬರೋಣ. ನೇರವಾಗಿ ನಾರಾಯಣನನ್ನು ಕದಲಿಸಿದರೆ ನಿಮ್ಮಂತಹ ದೇವತೆಗಳ ಸೊಕ್ಕು ಕಡಿಮೆಯಾಗಿ ನಮ್ಮ ಪಾದದಡಿಯಲ್ಲಿ ಬಿದ್ದಿರಬೇಕಾಗತ್ತೆ. ಸೈನಿಕರೇ, ವರುಣ ಲೋಕವನ್ನೇ ಧ್ವಂಸ ಮಾಡಿಬಿಡಿ. ನಾನು ಆ ವೈಕುಂಠವಾಸನಾದ ಶ್ರೀಮನ್ನಾರಾಯಣನನ್ನು ಸದಬಡೆದು ದಿಗ್ವಿಜಯವಂತನಾಗ್ತೇನೆ ಅಂತ ವರುಣನ ಲೋಕವನ್ನು ಧ್ವಂಸ ಮಾಡಿ ಹಿರಣ್ಯಾಕ್ಷ ನೇರವಾಗಿ ವೈಕುಂಠದ ಕಡೆ ಬರ್ತಾ ಇದ್ದಾನಂತೆ. ಇತ್ತ ಅಹಂಕಾರಿಕನಾದ ನಾರಾಯಣನನ್ನ, ಪರಮಾತ್ಮನನ್ನ ಕೊಂತೇನೆ, ಸೋಲಿಸ್ತೇನೆ ಅಂತ ದುರಹಂಕಾರದಿಂದ ಬರ್ತಾ ಇದ್ರೆ ಹಿರಣ್ಯಾಕ್ಷ. ಅವನಿಗೆ ಹೆದರಾಗಿ ಬ್ರಹ್ಮಮಾನಸ ಪುತ್ರರಾದಂತ ನಾರದ ಮುನಿಗಳು ನಾರಾಯಣನ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಂತ ಲೀಲಾಮಯ ನೋಡಿ. ಶೇಷಶಯನ ನಾರಾಯಣ, ಕಮಲ ನಯನ ಕಮಲವದನ, ಕಮಲಾರಮಣ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ
ಕರೆದರೆ ಬರುವ ಅಭಯವ ಪಡುವ ಶ್ರೀವತ್ಸನೇ ಕರುಣಾಳು ತಂದೆ ಶ್ರೀವತ್ಸನೇ ಕರುಣಾಳು ತಂದೆ ಕಮಲ ನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ ನಾರಾಯಣ ನಾರಾಯಣ. ಈ ನಾರದರು ಬರ್ತಾ ಇದ್ದೀರಿ, ಎದುರಾಗಿ ಬರಬರನೇ ಹಿರಣ್ಯಾಕ್ಷ ಹೋಗ್ತಾ ಇದ್ದಲ್ಲ. ನಾರದು ನೋಡ್ತಾರಂತೆ, ಯಾರೋ ಯಾರದು? ಓಹೋ, ನಮ್ಮ ಪರಿಚಯವೂ ಇಲ್ಲವೇ ನಿಮಗೆ? ಓಹೋ, ಹಿರಣ್ಯಾಕ್ಷ ಇಷ್ಟು ಹಾತ್ರದಲ್ಲಿ ಹೋಗ್ತಿದ್ದರೆ ಹೇಗಪ್ಪ ತಿಳಿಯುತ್ತೆ? ಅದಿರಲಿ, ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಯಾಕೆ? ಆ ಶ್ರೀಪತಿಯನ್ನು ಈ ಹಿರಣ್ಯಾಕ್ಷ ಸಿಗಿದು ಹಾಕುವುದನ್ನು ಕಣ್ಣಾರೆ ನೋಡುವುದು. ಯಾಕಯ್ಯ ಬಂತು ನಿನಗಿಂತ ದುರ್ಬುದ್ಧಿ? ಏನೆಂದರೆ ಮತ್ತಿನ್ನೇನಯ್ಯ, ಇಂತಹ ಲೋಕ ಕಲ್ಯಾಣ ಕಾರ್ಯಕ್ಕೆ ಹೊರಡುತ್ತಿರುವಾಗ ನಮ್ಮಂತವರ ಸಲಹೆ ಕೇಳಬಾರದೆ? ಇದು ದುರ್ಬುದ್ಧಿಯಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಹರಿ ಮಹಾಮಾಯಾವಿ, ನಾವು ದಾನವರು, ಅವರಿಗಿಂತಲೂ ಮಾಯಾವಿಗಳು. ಅವನು ಆದಿದೇವ ಕಣಯ್ಯ, ಅದಕ್ಕೆ ಅಂತಿದೇವ ಮಾಡಲು ಹೊರಟಿರುವುದು ಕಣಯ್ಯ. ಹಿರಣ್ಯಾಕ್ಷ ಅವನು ಅಚ್ಯುತ. ಈ ನನ್ನ ಗದೆಯಿಂದ ಹಪ್ಪಳಿಸಿದರೆ ಅವನು ಅಚ್ಯುತ. ಏನೇ ಆಗಲಿ ಹಿರಣ್ಯಾಕ್ಷ ದೊಡ್ಡವರ ಮಾತು ಕೇಳುವುದು ಕ್ಷೇಮ. ಯಾರು ದೊಡ್ಡವರು? ನಾನು. ವಯಸ್ಸಿನಲ್ಲಿ ಶಕ್ತಿಯಲ್ಲ ನೀನೆ. ಹಾಗೆ ಹೇಳಿ. ಹಿರಣ್ಯಾಕ್ಷ ಎದುರಾಳಿಯಾದವನು ಆಕ್ರೋಶದಿಂದ ಹೆದರಾದಾಗಲೇ ಯುದ್ಧಕ್ಕೆ ಸೊಗಸು. ಆದರೆ ಶೇಷಶಾಲಿಯಾದಂತ ಆ ಪರಮಾತ್ಮನಾದ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಹೊಸ ವಿಷಯ. ನಾರದರೆ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಬಾ ದಾರಿಗೆ. ಮಹಾವೀರ, ನಿನಗೆ ಈ ಜಗತ್ತಿನಲ್ಲಿ ಅತ್ಯಂತ ಪ್ರಿಯವಾದವರು ಯಾರು? ನೀವೇ. ನಾನೇ. ಬಹಳ ಸಂತೋಷ, ಬಹಳ ಸಂತೋಷ. ನನ್ನನ್ನು ಬಿಟ್ಟರೆ ನನ್ನ ತಾಯಿ, ನಿನ್ನ ತಾಯಿಯನ್ನು ಬಿಟ್ಟರೆ ನನ್ನ ತಂದೆ, ನಿನ್ನ ತಂದೆಯನ್ನು ಬಿಟ್ಟರೆ ನಮ್ಮಣ್ಣ, ನಿಮ್ಮ ಅಣ್ಣನನ್ನು ಬಿಟ್ಟರೆ ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ ಸಿಗದ ಹಾಕ್ಬಿಡ್ತೀನಿ. ಹೇಳಿ, ಇಲ್ಲಿ ಯಾರೇ ಇದ್ದಾರೆ? ಒಂದು ವೇಳೆ ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ ಅಂತ ಒಂದು ಮಾತು ಹೇಳಿದ್ದು ನೋಡಿದೆಯಾ? ನಿನಗದೆಷ್ಟು ಆಕ್ರೋಶವೇಶ ಬಂತು. ನೀನು ಹಾಗೆ ಆ ಶ್ರೀಪತಿಯ ಹೆಂಡತಿಯನ್ನು ನೀನು ಕೆಣಕಿದರೆ ಆಗ ಅವನಿಗೂ ಹಾಗೆ ಆಕ್ರೋಶವೇಶವೆಂದಲ್ಲ ಬಂದು ಆಗ ನಿಮ್ಮಿಬ್ಬರ ಕಾಳಗ. ಅದ್ಭುತ, ಅದ್ಭುತ. ಬಲೆ ನಾರದರೆ, ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಚಾರಗಳನ್ನು ತಿಳಿದಿರುವಿರಿ. ನಾರಾಯಣ ನಾರಾಯಣ, ನಾರಾಯಣ ನಾರಾಯಣ. ಎಲ್ಲಿದ್ದಾಳೆ ಆ ನಾರಾಯಣದ ಹೆಂಡತಿ? ಬೇಗ ಹೇಳಿ. ಸ್ವಲ್ಪ ತಾಳೆಯ ಯೋಚಿಸಬಾರದೆ? ಒಬ್ಬಳು ಶ್ರೀದೇವಿ, ಅವನ ವಕ್ಷಸ್ಥಳದಲ್ಲಿದ್ದಾಳೆ, ಪ್ರಯೋಜನವಿಲ್ಲ. ಇನ್ನೊಬ್ಬಳು ಹಿರಣ್ಯಾಕ್ಷ, ಅದೋ ಭೂದೇವಿ. ಪಟ್ಟನೆ ಹೊರಟುಬಿಟ್ಟ ಹಿರಣ್ಯಾಕ್ಷ ಆ ಕಡೆ. ಇಲ್ಲಿ ನಾರದರು, ಹೋಗು ಮದ ಅಂದ, ಹೋಗು, ನಿನ್ನ ಸಾವು ಕಟ್ಟಿಟ್ಟ ಬುದ್ಧಿ. ಹಿರಣ್ಯಾಕ್ಷನನ್ನ ಆ ಕಡೆ ಕಳಿಸಿ ನಾರದರು ನಗುತ್ತಾ ಇದ್ದಾರಂತ ನೋಡಿ ಹೇಗೆ. ದುಷ್ಟರನ್ನು ಶಿಷ್ಟರನ್ನು ತಂದವನು ನೀನೇ, ಹಡಿಸುವುದು ನಗಿಸುವುದು ಎಲ್ಲವೂ ನೀನೇ, ಭಕ್ತಿ ಕೊಡುವನು ನೀನೇ, ಮುಕ್ತಿ ಕೊಡುವನು ನೀನೇ, ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ,
ಗರ್ಭದಿ ಮದಿಸಿದ ದಾನವರು ಮದವೇರುತ್ತ ಮೆರೆಯುತ್ತ ಗರ್ಜಿಸಲು ಗರ್ಭದಿ ಮದಿಸಿದ ದಾನವರು ಮದವೇರುತ್ತ ಮೆರೆಯುತ್ತ ಗರ್ಜಿಸಲು ಉರುಳರ ಅಳಿಸಿ ಜಯವನೋ ಗಳಿಸಿ ಉರುಳರ ಅಳಿಸಿ ಜಯವನೋ ಗಳಿಸಿ ಕಾಪಾಡುವ ಕರುಣಾಳು ತಂದೆ ಕಾಪಾಡುವ ಕರುಣಾಳು ತಂದೆ ಕಮಲ ನಯನ ಕಮಲ ವದನ ಕಮಲ ನಯನ ಕಮಲ ವದನ ಕಮಲಾರಮಣ ನಾರಾಯಣ ಕಮಲಾರಮಣ ನಾರಾಯಣ ಕಮಲ ನಯನ ಕಮಲ ವದನ